ಇದನ್ನು ಆರಂಭ ಮಾಡಿ ಮುಗಿಸಿಬಿಡಿ. ಆರಂಭ ಮುಗಿಯುವುದು ಅಷ್ಟೇ. ಹಾಗೆ ಅಭಿಮನ್ಯು ಮತ್ತು ಕನಕಾಂಗಿ ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿದ್ರು. ನಾನು ಕೂಡ ಮದುವೆ ಆಗಬೇಕು ಅಂತ ಇದ್ದೇನೆ. ಅದು ಕೂಡ ನಿನ್ನನ್ನೇ ಆಗಬೇಕು. ಹಾಗೆ ಆಗುದಾ? ಎಂತ ಎರಡರಲ್ಲಿ ಒಂದು ನನಗೆ ಅಷ್ಟು ಉತ್ತ ಬೇಡ. ಆಯ್ತಲ್ಲ? ಆಯ್ತು, ನಾಳೆ ಬಂದು ಅಪ್ಪನಲ್ಲಿ ಮಾತಾಡ್ತೀನಿ. ಆಯ್ತಾ? ಈಗಲೇ ಮದುವೆ ಆಗುವಂತ ಅಂತದೆ. ಅದಲ್ಲ, ನಾನು ಆಗಲೇ ನಿಮ್ಮನ್ನು ಗಮನಿಸಿದೆ. ಎಂತದ್ದು? ನಿಮ್ಮ ಕಣ್ಣು ಒಮ್ಮೆ ಆ ಕಡೆಗೆ ಹೋಗ್ತದೆ, ಈ ಕಡೆಗೆ ಹೋಗ್ತದೆ. ಮತ್ತೆ ಹೇಳ್ತೇನೆ. ಏನು? ನಿನ್ನಷ್ಟು ಚಂದ ಅವಳಲ್ಲ. ಅದು ಗಿಡ್ಡ ಗಿಡ್ಡ, ಅದು ಬೇಡ ನನಗೆ. ನಾನು ಉದ್ದದ್ದೇ ಬೇಕಾದ್ದು ನನಗೆ. ನಾನು ನಿನ್ನನ್ನೇ ಮದುವೆ. ಆಯ್ತಾ? ನೆನಪಿರ್ಲಿ. ನೆನಪಿರಲಿ. ಆಯ್ತು. ನಾನೇ ನೀನೇ ನನ್ನ ಮಡದೀವಡಿ. ನನ್ನ ಹೃದಯವಂತಹ ಮಂದಿರದಲ್ಲಿ ನಿಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಬ್ರಹ್ಮಕಲಶಕ್ಕೆ ಯಾವಾಗ ಬ್ರಹ್ಮಕಲಶಕ್ಕೆ ಒಂದಿಗೆ ಮಾಡಬೇಕು. ಆಯ್ತು, ಆದಷ್ಟು ಬೇಗ. ಸ್ವಲ್ಪ ದೂರ ನಿಲ್ಲಿ. ಯಾಕೆ ಹೇಳ್ತೇನೆ. ಏನು? ನನಗೆ ನಿನ್ನನ್ನೇ ಮದುವೆ ಆಗಲಿಕ್ಕೆ ಮಾಡ್ತೀನಿ. ಹೌದಾ? ಹೌದೌದು. ಅಪ್ಪ ಅಮ್ಮ ಒಪ್ಪ ಇದ್ರೆ ಏನು ಮಾಡುವುದು? ಏನ್ ಮಾಡುವುದು? ನೀನು ಹೇಳು. ನಾವು ಊರು ಬಿಟ್ಟು ಓಡಿ ಹೋಗುವ, 2 ಮಕ್ಕಳಾದ ಮೇಲೆ ಬರುವ. ಏನಾಯ್ತು ಬಾವ? ಏನಾಯ್ತು? ಅದು ನಮ್ಮ ಸಂಸ್ಕಾರಕ್ಕೆ ವಿರೋಧ ಆಗ್ತದೆ. ಹೌದಾ? ಅಪ್ಪನನ್ನು ಕೇಳುದು, ಆಮೇಲೆ ನನ್ನ ಮದುವೆ ಆಗುದು. ಸಾರ್ವಜನಿಕ ಕೇಳಿದ್ರು ನಾನು. ಹೌದಾ ಬಾವ? ನೀವು ನಿಜವಾಗಿ ನನ್ನನ್ನು ಮದುವೆ ಆಗ್ತೀರಾ? ನನ್ನನ್ನು ನಿಜವಾಗಿ ಪ್ರೀತಿಸ್ತೀರಾ? ನೀವು ಪ್ರೀತಿಸುವುದಾದ್ರೆ ನನಗೆ ನೆನಪಿನ ಕಾಣಿಕೆ ಕೊಡಿ ಬಾವ. ಅದು ಯಾಕೆ ನನಗೆ? ಅದು ಬೇಡ. ಅತ್ತೆ ನೋಡಿ, ಉಂಟು ನಿಮ್ಮಲ್ಲಿ ಮೆಲ್ಲ. ಯಾವಾಗಲೂ ನೋಡ್ತಾ ಇರ್ಬೇಕು. ನನ್ನ ನೆನಪಿನಾಗಬೇಕು. ಖಂಡಿತವಾಗಿಯೂ ನಿಮ್ಮ ನೆನಪಿನಲ್ಲೇ ಇರ್ತೇನೆ, ಯಾವಾಗಲೂ ನೋಡ್ತಾ ಇರ್ತೇನೆ. ಇದುವೇ ಬೇಕಾದ್ದು ನನಗೆ. ಯಾಕೆ ಗೊತ್ತೇ? ನನ್ನ ಪ್ರಿಯಕರ ಸೀತಾರಾಮ ಇದ್ದಾನೆ, ಅವರಿಗೆ ಕೊಡುವುದಕ್ಕೆ. ಹಬ್ಬ, ನಾನು ಬದುಕಿದೆ. ನಿಜವಾಗಿ ಅದು ಚಿನ್ನದ್ದಲ್ಲ, ಅದು ಬೆಟ್ಟೆ. ಈ ಬೆಟ್ಟೆಯನ್ನು ಸೀತಾರಾಮ ಹಿಡ್ಕೊಂಡು